ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಆತ್ಮೀಯ ನನ್ನ ಬಂಧುಗಳೇ, ನಿಮ್ಮೆಲ್ಲರಿಗೂ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಇವತ್ತು ನಾನು ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿರುವಂಥ ವೀರೇಂದ್ರ ಗಾರ್ಡನ್ ಅಲ್ಲಿ ನಾನಿದ್ದೇನೆ. ಇಲ್ಲಿ ಮಗಳನ್ನು ಕರ್ಕೊಂಡು ನಾನು ಬಂದಾಗ ಮಕ್ಕಳು ಆಟ ಆಡ್ತಾ ಇದ್ರು. ಇಲ್ಲಿ ನೋಡ್ರಿ, ಮಕ್ಕಳು ಕಬಡ್ಡಿ ಆಟ ಆಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳು. ಈ ಮಕ್ಕಳು ಆಟ ಆಡ್ತಿರುವುದು ನನ್ನ ನೆನಪಿಗೆ ಬಂತು, ನನ್ನ ಹಳೆ ಬಾಲ್ಯ ನೆನಪಿಗೆ ಬಂತು. ಇವತ್ತು ನಾನು 42 ವರ್ಷ, ಆದರೆ ನನ್ನನ್ನು ಈ ಮಕ್ಕಳು ಆಟ ಆಡುತ್ತಿರುವುದನ್ನು ನೋಡಿದಾಗ ನನ್ನ ಹಳೆ ಬಾಲ್ಯದ ಪ್ರಾಯಿಗೆ ನನ್ನನ್ನು ಎಳೆದೋಯ್ತು ನನ್ನ ಮನಸ್ಸು. ಕಾರಣ ಏನಂತಂದ್ರ, ಮಕ್ಕಳು ಆಡುವಂಥ ಈ ಕಬಡ್ಡಿ ಆಟ ನಾನು ಆಡಿದ್ದೆ. ಈ ಆಟದಿಂದ ನಮಗೆ ಒಳ್ಳೆ ಆರೋಗ್ಯ ಸಿಗುವಂಥದ್ದಾಗಿತ್ತು. ಈ ದಿನಗಳಲ್ಲಿ ಹೊರಗಿನ ಕ್ರೀಡೆಗಳು, ಇಂಥ ಕ್ರೀಡೆಗಳು ಬಹಳ ಕಡಿಮೆಯಾಗಿ ವಿರಳವಾಗಿ ಹೋಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಮ್ಮ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರುವಾಗ ಟಿವಿ, ಮೊಬೈಲ್ ಇವುಗಳಿಂದ ಹೊರಗೆ ಬಂದು ಒಳ್ಳೆ ಸುಂದರವಾದ ವಾತಾವರಣವನ್ನು ತಕ್ಕೊಳ್ರಿ, ಮಕ್ಕಳೊಟ್ಟಿಗೆ ಆಟ ಆಡ್ರಿ, ಮಕ್ಕಳೊಟ್ಟಿಗೆ ಬೆರೀರಿ. ಮಕ್ಕಳು ಆಡುವಾಗ ನಮ್ಮ ಹಳೆ ನೆನಪುಗಳು, ನಿಮ್ಮ ಬಾಲ್ಯದ ಜೀವಿತ ನಿಮಗೆ ನೆನಪು ಮಾಡಿಕೊಡುವಂಥದ್ದಾಗೈತಿ. ಆದುದರಿಂದ ನನಗೆ ಮಕ್ಕಳು ಆಡುತ್ತಿರುವಂಥ ಈ ಕಬಡ್ಡಿಯನ್ನು ನೋಡಿದಾಗ ನಾನು ಸಹ ಕಬಡ್ಡಿ ಆಟವನ್ನು ಆಡಿದೆ. ಆ ನೆನಪು ತಿರುಗಿ ನನಗೆ ಮೆಲುಕು ಹಾಕ್ತು. ಆದುದರಿಂದ ಈ ಚಿಕ್ಕ ಒಂದು ವಿಡಿಯೋ ಮಾಡಿದ್ದೇನೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ, ನಿಮ್ಮ ಹಳೆ ಕ್ರೀಡೆಗಳನ್ನು, ನೀವು ಹಳೆ ಆಟವನ್ನು ಯಾವ್ದು ಆಡ್ತಿದ್ರಿ ಅದು ನಿಮ್ಮ ನೆನಪಿಗೆ ಬಂದಿದ್ರೆ ನನಗೆ ಕಮೆಂಟ್ ಮಾಡ್ರಿ, ಈ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇತರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ಇಂಥ ಕ್ರೀಡೆಗಳಿಂದ ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಹಾಕಿ ಆಗಲಿ, ಫುಟ್ಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಲಗೋರಿ ಆಗಲಿ, ಇಂಥ ಆಟಗಳನ್ನು ನೀವು ಆಡುವಾಗ ನಿಮ್ಮ ಆರೋಗ್ಯ, ನಿಮ್ಮ ರಕ್ತ ಕಣಜಗಳು ನಿಮ್ಮ ಶರೀರದಿಂದ ಒಳ್ಳೆ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದುದರಿಂದ ಇವತ್ತು ನೀವು ಆರೋಗ್ಯವಾಗಿರಬೇಕಾ, ಇಂಥ ಕ್ರೀಡೆಗಳನ್ನು ನಿಮ್ಮ ಮಕ್ಕಳಿಗೆ ಆಟ ಆಡಿಸುವುದನ್ನು ಅಭ್ಯಾಸ ಮಾಡಿಸಿರಿ. ಇದು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.